ಗಿಡ ಬೆಳೆಸೋದು ಕೃಷಿ ಮಾಡೋದು ಅಂತಂದರೆ ನನಗೂ ತುಂಬ ಇಷ್ಟ ಇದ್ದರೆ ಸಾಕ. ಈ ಪುಟ್ಟ ಜಾಗದಲ್ಲಿ ಮನೆ ನಿಂತಿರೋದೇ ಹೆಚ್ಚು, ಅದೆಲ್ಲ ಈ ಪಟ್ಟಣದಲ್ಲಿ ಆಗುವಂಥದ್ದಲ್ಲ ಅಂತ ಮೂಗು ಮುರಿಯೋರು ಈ ವಿಡಿಯೋ ನೋಡಿದರೆ ಬೆಚ್ಚಿ ಬೀಳೋದಂತರೂ ನಿಜ. ನನ್ನ ಹೆಸರು ಮಮತಾ ಅಂತೇಳಿ. ಟೀಚಿಂಗ್ ನನ್ನ ಪ್ರೊಫೆಷನ್ ಆಗುತ್ತೆ, ಗಾರ್ಡನಿಂಗ್ ನನ್ನ ಪ್ಯಾಷನ್. ಆದರೆ ನನ್ನ ಹತ್ರ ಏನಿದೆ ಅಂದರೆ ತುಂಬ ಸಣ್ಣ ಜಾಗ ಇದೆ, ದೊಡ್ಡ ಜಾಗ ಏನಿಲ್ಲ ನನಗೆ. ಆದರೆ ಅಷ್ಟರಲ್ಲೇ ನಾನು ಗಾರ್ಡನ್ ಮಾಡಬೇಕು ಅಂತ ಭಾಳ ಇಂಟ್ರೆಸ್ಟ್ ಇತ್ತು. ಮನೆ ಕಟ್ಟುವಾಗ 30-50 ಸೈಟಲ್ಲಿ ಒಂದು ಸ್ವಲ್ಪ ಜಾಗನ ಉಳಿಸ್ಕೊಂಡಿದ್ವಿ ನಾವು, ಗಾರ್ಡನಿಗೆ ಬೇಕು ಅಂದ್ಕೊಂಡು. ಇಷ್ಟನ್ನು ಮಾಡ್ಕೊಂಡಿದ್ದೀನಿ ನಾನು. ಇದಕ್ಕೆ ತುಂಬ ಸಪೋರ್ಟನ್ನು ನನ್ನ ಹಸ್ಬೆಂಡ್ ಕೊಡ್ತಾರೆ. ನನ್ನ ಮಗ ಕೂಡ ಹೂಗಳು ಬಿಟ್ಟಾಗ ಅವನು ಕೂಡ ಖುಷಿ ಪಡ್ತಾನೆ. ಅದು ನನಗೆ ಮೋಟಿವೇಶನ್ ಅಂತಲೇ ಅನ್ಬೋದು. ಸ್ವಲ್ಪ ಸ್ಟ್ರೆಸ್ ಆದಾಗ ಏನನ್ಸುತ್ತೆ, ಅಯ್ಯೋ ಸ್ಟಾಪ್ ಮಾಡೋಣ ಅಂತ ಅಂದ್ಕೊಂಡಿದ್ದಿದೆ. ಆದರೆ ಅವರುಗಳೇ ಆಧಾರ ಅಂದಾಗ ಇಲ್ಲ ಇದನ್ನು ಇನ್ನೂ ಇಂಪ್ರೂವ್ ಮಾಡಬೇಕು ಅನ್ನೋದು ಬಂದ್ಬಿಡತ್ತೆ ನನಗೆ ಆ ಟೈಮಲ್ಲಿ. ಆವಾಗ ಇಲ್ಲ ಮತ್ತೆ. ಆಮೇಲೆ ಮಳೆಗಾಲ ಬಂದ ತಕ್ಷಣ ನಮಗೆ, ನಾವು ನಮ್ಮ ಫ್ರೆಂಡ್ಸ್ ಇದ್ದೀವಿ, ನಮ್ಮದು ಹುರುಪು ಇನ್ನೂ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಹೋಗೋದು, ನರ್ಸರಿಗೆ ಹೋಗೋದು, ಗಿಡಗಳನ್ನ ತರೋದು, ಸಾಕೋದು, ಆಮೇಲೆ ಪ್ರತಿಯೊಂದರಲ್ಲೂ ಒಂದೊಂದು ಹೂ ಬಿಟ್ಟಾಗ ಅದನ್ನು ಖುಷಿ ಪಡೋದು ಭಾಳ ಖುಷಿ ಕೊಡುತ್ತೆ. ಶುರು ಮಾಡಿದ್ದು ಅಂದರೆ ನನ್ನ ಮದುವೆ ಆಗಿ ಒಂದು 23 ಇಯರ್ಸ್ ಆಯಿತು. ಅಲ್ಲಿಂದ ಶುರುವಾಯಿತು. 1-2 ಗಿಡಗಳು ಅಲ್ಲಿ ಮನೆ ಸಣ್ಣ ಪೋರ್ಟಿಕೋ ಇತ್ತು, ಒಂದು 6-7 ಪಾಟ್ ಅಷ್ಟೇ ಇಡ್ಲಿಕ್ಕೆ ಆಗ್ತಾಯಿತ್ತು. ಅಲ್ಲಿಂದ ಶುರು ಮಾಡಿಕೊಂಡೆ ನಾನು. ಆವಾಗ ನೀವು ನಂಬ್ತೀರಾ, ಅಲ್ಲಿದ್ದು ಒಂದು ಗಿಡ ಈಗಲೂ ಇದೆ ನನ್ನ ಹತ್ರ. 23 ಇಯರ್ಸ್ದು ಒಂದು ಗಿಡ ಈಗಲೂ ಇದೆ ನನ್ನ ಹತ್ರ. ಅಲ್ಲಿಂದ ನಂದು ಜರ್ನಿ ಶುರುವಾಯಿತು. ಎಷ್ಟು ಸಣ್ಣ ಜಾಗ ಇದ್ದರೂ ಹೆಸಿಟೇಟ್ ಮಾಡೋದೇ ಬೇಡ ನಾನು ಹೇಳೋದು. ಈಗಂತೂ ವರ್ಟಿಕಲ್ ಗಾರ್ಡನ್ ಕಾನ್ಸೆಪ್ಟ್ ಎಲ್ಲ ಬಂದುಬಿಟ್ಟಿದೆ ನಮಗೆ, ಅದಕ್ಕೂ ಕೂಡ ಹೋಗ್ಬೋದು ಅವರು. ನಾನು ಹೇಳ್ತೀನಿ, ಸಾಕಷ್ಟು ಕಾನ್ಸೆಪ್ಟ್ಗಳಿದೆ ಈಗ, ಅದನ್ನು ಅವರು ಅಡಾಪ್ಟ್ ಮಾಡ್ಕೋಬೋದು. ಎಷ್ಟು ಸಣ್ಣ ಜಾಗ ಇದ್ದರೂ ಅಷ್ಟು ಸಣ್ಣಲ್ಲೇ ಸಕ್ಯುಲೆಂಟ್ಸ್ನ ಬೆಳಿಬೋದು ಅವರು. ಸಣ್ಣ ಸಣ್ಣ ಪಾಟ್ಗಳನ್ನ ಇಟ್ಕೋಬೋದು. ಹೆಸಿಟೇಟ್ ಮಾಡೋದೇ ಬೇಡ, ಅದರಿಂದ ಸಿಗೋ ಖುಷಿನೇ ಬೇರೆ. ವನ ಮಹೋತ್ಸವಕ್ಕೆ ನೆಟ್ಟ ಗಿಡ ಬರೀ ಫೋಟೋದಲ್ಲಷ್ಟೇ ಜೀವಂತವಾಗಿ ಉಳಿಯುವ ಉದಾಹರಣೆ ನಮ್ಮ ಸುತ್ತಮುತ್ತಲಿದೆ. ಆದರೆ ಕಳೆದ 23 ವರ್ಷಗಳಿಂದ ಮನೆ ಅಂಗಳದಲ್ಲಿ ಬೆಳೆಯುತ್ತಿರುವ ಗಿಡ ಸಹಿತ ಪ್ರತಿದಿನ ಪರಿಸರ ದಿನ ಎಂದು ಸಾರಿ ಹೇಳುತ್ತಿವೆ ಮಮತಾ ಅವರ ಈ ಪುಟ್ಟ ಪರಿಸರ.